ईद मिलादुन्नबी जुलूस के दौरान शहर की पंका मस्जिद के पास हमास आतंकी संगठन के नेताओं की फोटो वाले कटआउट लगाए जाने की घटना से शहर का शांत माहौल गर्मा गया है। जानकारी के अनुसार पंका मस्जिद के पास लगाए गए कटआउट में हमास संगठन के नेताओं की तस्वीरें लगाई गई है और उनके कंधे पर फिलिस्तीन का झंडा भी दर्शाया गया था। जैसे ही यह मामला सामने आया, तुरंत ही कटआउट पर मौजूद फिलिस्तीन झंडे को हरे कपड़े से ढककर छिपाने का प्रयास किया। इस बीच कुछ असामाजिक तत्वों ने इन कटआउट की तस्वीरें खींचकर सोशल मीडिया पर स्टेटस के रूप में वायरल कर दी थी। इस घटना का हिंदू संगठन ने कड़ा विरोध जताया और दोषियों के खिलाफ तुरंत कानूनी कार्रवाई की मांग की। घटना के विरोध में शहर के पुलिस थाने के सामने हिंदू कार्यकर्ता एकत्रित होकर नारेबाजी करते हुए जोरदार प्रदर्शन किया और आक्रोश व्यक्त किया। ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ. ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ್ರು. ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತೈನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ. ಇದನ್ನು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು. ಸರ್ಕಾರ ಇವ್ರ ಮೇಲೆ ಕಠಿಣ ಕ್ರಮ ಇವ್ರ ಮೇಲೆ ಕೇಸ್ ಹಾಕಬೇಕು. ಅದರ ಪಕ್ಷದಲ್ಲಿ ಮಾಡಿದ್ದೇ ಇದ್ದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಇದರ ಬಗ್ಗೆ ತೀವ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಎಲ್ಲಿ ಪಂಕಾ ಮಸೀದ್ ಹತ್ರ, ಬಾಗಲಕೋಟೆ ಪಂಕಾ ಮಸೀದ್ ಹತ್ರ ಹಮಾಸನ ನಾಯಕನ ಭಾವಚಿತ್ರ ಟಿಪ್ಪು ಸುಲ್ತಾನ್ ಜೊತೆ ಕೂಡಿಸಿ ದೇಶದ್ರೋಹಿ ಫೋಟೋನ ಹಾಕಿದ್ದಾರೆ. ಇಲ್ಲಿ ಬಂದು ಏನು ಮಾಡಿದೆ? ಈಗ ಪೊಲೀಸ್ ಅಧಿಕಾರಿಗೆ ನಾವು ಮನವಿ ಮಾಡಿದ್ದೇವೆ. ಅದನ್ನು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು, ಅವ್ರ ಮೇಲೆ ಕೇಸ್ ಹಾಕು, ಸುಮ್ಮಮುಟ್ಟ ಕೇಸ್ ಹಾಕಬೇಕು ಅಂತ ಅವರು ಒತ್ತಾಯಿಸಿದ್ದೇವೆ. ಅವ್ರ ವಿಶ್ವಾಸ ಮೇಲೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ನಾಳೆ ಅನ್ನುವೊಳಗಾಗಿ ಅದರ ಬಗ್ಗೆ ಶಿಸ್ತು ಕ್ರಮ ತಗೊಂಡ್ರೆ ಅವರ ಕ್ರಮವನ್ನು ನೋಡಿ ಮುಂದೆ ನಾವು ರೂಪುರೇಷೆಯನ್ನು ಹಾಕುತ್ತೀವಿ.